ಸುಬ್ರಹ್ಮಣ್ಯದಲ್ಲಿ ನಟಿ ಕಟ್ರೀನಾ ಕೈಫ್ ವಿಶೇಷ ಪೂಜೆಗಳನ್ನ ಮಾಡಿಸ್ತಾ ಇದ್ದಾರೆ. ಇವತ್ತು ಎರಡನೇ ದಿನದ ಪೂಜೆಯಲ್ಲೂ ಕೂಡ ಕಟ್ರೀನಾ ಕೈಫ್ ಭಾಗಿಯಾಗಿದ್ದಾರೆ. ಇವತ್ತು ಆಶ್ಲೇಷ ಬಲಿ ಪೂಜೆಯಲ್ಲಿ ನಟಿ ಕಟ್ರೀನಾ ಭಾಗಿಯಾಗಿದ್ದಾರೆ. ಸರ್ಪ ಸಂಸ್ಕಾರ ಸೇವೆ, ನಾಗ ಪ್ರತಿಷ್ಠಾ ಸೇವೆಯಲ್ಲಿ ಕಟ್ರೀನಾ ಕೈಫ್ ಭಾಗಿಯಾಗಿದ್ದಾರೆ. ನಿನ್ನೆಯಿಂದ ಕ್ಷೇತ್ರದಲ್ಲಿ ವಿವಿಧ ಪೂಜೆಯಲ್ಲಿ ಕಟ್ರೀನಾ ಭಾಗಿಯಾಗಿದ್ದಾರೆ. ಸಂತಾನ ಸೇರಿದಂತೆ ವ್ಯಾವಹಾರಿಕ ಕೌಟುಂಬಿಕ ಜೀವನದ ಒಳಿತಿಗಾಗಿ ಅವರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಸರ್ಪ ಸಂಸ್ಕಾರ ಎಲ್ಲ ಮಾಡಿಸಿದ್ದಾರೆ. ಇವತ್ತು ಎರಡನೇ ದಿನದ ವಿಶೇಷ ಪೂಜೆಯಲ್ಲಿ ಕೂಡ ಅವರು ಪಾಲ್ಗೊಳ್ತಾ ಇದ್ದಾರೆ. 12 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ವಿಪರೀತವಾಗಿ ಅವರು ಹಿಂದೂಯಿಸಮ್ಗೆ ಸಂಬಂಧಪಟ್ಟಂತಹ ಆಧ್ಯಾತ್ಮಿಕ ವಿಚಾರಗಳನ್ನು ನಂಬ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಕುಂಭಮೇಳಕ್ಕೆ ಅವರ ಅತ್ತೆ ಜೊತೆಗೆ ಹೋಗಿದ್ರು. ಆಮೇಲೆ ಸ್ವಲ್ಪ ತಿಂಗಳ ಹಿಂದಷ್ಟೇ ಈ ತುಳುನಾಡಿನ ಕೊರಗಜ್ಜ ದೈವ ಇದೆಯಲ್ಲ, ಅಲ್ಲಿ ಕೂಡ ಬಂದಿದ್ರು. ಒಂದು ನೇಮ ಕೊಟ್ಟಿದ್ರು ಅವರು. ವಿಪರೀತವಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಂಬಿಕೆಯನ್ನು ಗಳಿಸ್ಕೊಳ್ತಾ ಇದ್ದಾರೆ. ಒಳ್ಳೆ ವಿಚಾರ ಅದು. ಅಲ್ಲಿ ಪೀಸ್ ಸಿಗುತ್ತೆ ಅಂತ ಹೇಳಿದ್ರೆ ನಂಬೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಪಾಲ್. ಇವತ್ತು ಎರಡನೇ ದಿನದ ಪೂಜೆ ಏನೆಲ್ಲ ವಿಶೇಷತೆಗಳಿಂದ ಕೂಡಿರುತ್ತೆ ಅಂತ ಹೇಳಿ ಡೀಟೇಲ್ಸ್ ಏನೇನು ಕೊಡ್ತೀರಿ? ಪೂಜೆದ್ದು ಕೆಲಸ ಕಾರ್ಯಗಳು ಆರಂಭ ಆಗಿರುವಂತದ್ದು. ನಿನ್ನೆ ಸಂಪೂರ್ಣವಾಗಿ ಮಧ್ಯಾಹ್ನದವರೆಗೂ ನಿರಂತರ ಸರ್ಪ ಸಂಸ್ಕಾರ ಪೂಜೆ ಇತ್ತು. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಾಗ ಪ್ರತಿಷ್ಠೆ ಪೂಜೆಯನ್ನ ಮಾಡ್ಲಿಕ್ಕಿದ್ದಾರೆ. ಇದು ಸರ್ಪ ಸಂಸ್ಕಾರ ಪೂಜೆಯಲ್ಲೇ ಬರುವಂತ ಒಂದು ಪೂಜೆ. ಅಶ್ಲೇಷ ಬಲಿ ಮತ್ತೆ ನಾಗ ಪ್ರತಿಷ್ಠೆ ಆ ಒಂದು ಪೂಜೆ ಮಾಡಿದ್ರೆ ಈ ಸರ್ಪ ಸಂಸ್ಕಾರ ಪೂಜೆ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ. ಹಾಗಾಗಿ ಅವರು ನಿನ್ನೆ ಬಂದಂತ ಸಂದರ್ಭದಲ್ಲಿ ಯಾರಿಗೂ ಸಿಗದ ರೀತಿಯಲ್ಲೇ ಪ್ರಯತ್ನ ಮಾಡಿದ್ರು. ಜೊತೆಗೆ ಒಂದು ವಾರದ ಮುಂಚೆನೆ ಈ ಒಂದು ಸರ್ಪ ಸಂಸ್ಕಾರ ಸೇವೆಯನ್ನ ಬುಕ್ ಮಾಡಿದ್ರು. ಬಹಳ ಗೌಪ್ಯತೆಯನ್ನ ಕಾಪಾಡುವಂತೆ ದೇವಸ್ಥಾನದ ಸಮಿತಿಯವರಿಗೂ ಕೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಅಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿ ಅರವಿಂದ ಅಯ್ಯಪ್ಪರವರು ಹೇಳಿರುವಂತದ್ದು, ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಗೌಪ್ಯತೆಯನ್ನ ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಅವರು ವಿನಂತಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲೇ ಮಾಡ್ತಾ ಇರುವಂತದ್ದು. ಆದ್ರೆ ಎಲ್ರಿಗೂ ಸಾಮೂಹಿಕವಾಗಿ ನಡೆಯುವಂತ ಒಂದು ಸರ್ಪ ಸಂಸ್ಕಾರ, ಆ ಒಂದು ಸರ್ಪ ಸಂಸ್ಕಾರ ಮಾಡುವಂತ ಯಾಗಶಾಲೆ ಏನಿದೆ ಅಲ್ಲೇ ಮಾಡುವಂಥದ್ದು. ಅಲ್ಲಿ ಎಲ್ಲರ ಜೊತೆನೆ ಸೇರಿ ಇವರು ಕಟ್ರೀನಾ ಕೈಫ್ ಅವರು ಈ ರೀತಿಯಾದಂತ ಸರ್ಪ ಸಂಸ್ಕಾರ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಾಗ ಪ್ರತಿಷ್ಠೆ ಆದ ಬಳಿಕ ಈ ಒಂದು ಸರ್ಪ ಸಂಸ್ಕಾರ ಪೂಜೆ ಸಂಪನ್ನಗೊಳ್ಳುತ್ತೆ. ಮಮತಾ, ಧನ್ಯವಾದ ಸುಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.